ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಪರಿಸರ ಪ್ರೇಮಿಗಳಿಂದ ಹೃದಯ ಸ್ಪರ್ಶಿ ಸನ್ಮಾನ. ಕರ್ನಾಟಕದ ಪ್ರಮುಖ ವಾಣಿಜ್ಯ ನಗರಿಗಳಲ್ಲಿ ಒಂದಾದ ಚಿಂತಾಮಣಿ ನಗರವನ್ನು ಸ್ವಚ್ಛ, ಸುಂದರ, ತ್ಯಾಜ್ಯ ಮುಕ್ತ ಹಾಗೂ ಹಸಿರು ಚಿಂತಾಮಣಿಯನ್ನಾಗಿಸಲು ಹಲವಾರು ಮಂದಿ ಶ್ರಮಿಸುತ್ತಿದ್ದಾರೆ. ಅಂತಹವರಲ್ಲಿ ಚಿಂತಾಮಣಿ ನಗರಸಭೆಯಲ್ಲಿ ನೀರು ಸರಬರಾಜು ಶಾಖೆಯ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸುತ್ತಿರುವ CK ಬಾಬುರವರು ಸಹ ಒಬ್ಬರಾಗಿದ್ದಾರೆ. ಅನೇಕ ವರ್ಷಗಳಿಂದ ಚಿಂತಾಮಣಿ ನಗರಸಭೆಯಲ್ಲಿ ವಿವಿಧ ಶಾಖೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಇವರು ಅಪಾರ ಪರಿಸರ ಪ್ರೇಮಿಯಾಗಿದ್ದಾರೆ. ಹಸಿರೇ ಉಸಿರು ಎಂದು ಭಾವಿಸಿರುವ ಬಾಬುರವರು ನಗರದ ಬಹುತೇಕ ಪ್ರದೇಶಗಳಲ್ಲಿ ಗಿಡಗಳನ್ನು ನೆಡೆಸುವ, ಅವುಗಳಿಗೆ ನೀರು ಹಾಯಿಸುವ ಹಾಗೂ ಬೇಲಿ ಹಾಕಿ ಸಂರಕ್ಷಿಸುವ ಕಾರ್ಯದಲ್ಲಿ ಅಪಾರ ಶ್ರಮ ವಹಿಸಿದ್ದಾರೆ. ಇವರ ಪ್ರಾಮಾಣಿಕ ಪ್ರಯತ್ನದಿಂದಾಗಿ ಇಂದು ನಗರದ ಎಲ್ಲೆಡೆ ಹಸಿರು ಗಿಡ ಮರಗಳು ಸಮೃದ್ಧವಾಗಿ ಬೆಳೆದು ಕಂಗೊಳಿಸುತ್ತಿವೆ. ಮರಗಿಡಗಳನ್ನು ತನ್ನ ಮಕ್ಕಳಂತೆ ಭಾವಿಸಿ ಅವುಗಳನ್ನು ಪೋಷಿಸುವಂತಹ ಮನೋಭಾವನೆಯನ್ನು ಹೊಂದಿರುವ CK ಬಾಬುರವರ ಕಾರ್ಯವೈಖರಿಯನ್ನು ಮನಗೊಂಡು ನಗರದ ಹಲವು ಮಂದಿ ಪರಿಸರ ಪ್ರೇಮಿಗಳು ವಿಶ್ವ ಪರಿಸರ ದಿನಾಚರಣೆಯಂದು ನಗರದ ಪ್ರಭಾಕರ ಬಡಾವಣೆಯಲ್ಲಿರುವ CK ಬಾಬುರವರ ನಿವಾಸಕ್ಕೆ ತೆರಳಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಹಾಗೆಯೇ ಅವರ ಸೇವೆಯನ್ನು ಸ್ಮರಿಸಿದರು. ಪ್ರಕೃತಿ ಮಾತೆ ಅವರಿಗೆ ಒಳಿತು ಮಾಡಲೆಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸನ್ಮಾನ್ಯ NV ಶ್ರೀನಿವಾಸನ್, ಆರೋಗ್ಯ ಇಲಾಖೆಯ ಸರಸ್ವತಮ್ಮ, ನಗರಸಭೆಯ ನಿವೃತ್ತ ನೌಕರರಾದ KS ವೆಂಕಟೇಶ ಪ್ರಸಾದ್, ಶಾಲಾ ಶಿಕ್ಷಕರಾದ ರಂಗನಾಥ್, ವೆಂಕಟೇಶ್ ಮೂರ್ತಿ, ಲಕ್ಷ್ಮೀಪತಿ, ಲೇಖಕರಾದ KS ನೂರುಲ್ಲಾ, CK ಬಾಬುರವರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪರಿಸರ ಪ್ರೇಮಿಗಳೇ, ಈ ದಿನ ವಿಶ್ವದಾದ್ಯಂತ ಪರಿಸರ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಚಿಂತಾಮಣಿ ನಗರದಲ್ಲೂ ಕೂಡ ಪರಿಸರಕ್ಕಾಗಿ ಸಾಕಷ್ಟು ಶ್ರಮವಹಿಸಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಎಲ್ಲ ಪರಿಸರ ಪ್ರೇಮಿಗಳ ಹಾಗೂ ಚಿಂತಾಮಣಿಯ ನಾಗರಿಕರ ಮೆಚ್ಚುಗೆಗೆ ಪಾತ್ರರಾಗಿರುವಂಥ ಒಬ್ಬ ಪರಿಸರ ಪ್ರೇಮಿ ಅಂತೇಳಿದರೆ ಅವರು ಚಿಂತಾಮಣಿಯ ನಗರಸಭೆಯಲ್ಲಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸನ್ಮಾನ್ಯ CK ಬಾಬುರವರು ಕೂಡ ಒಬ್ಬರಾಗಿದ್ದಾರೆ. ಚಿಂತಾಮಣಿ ನಗರವನ್ನು ವಾಣಿಜ್ಯ ನಗರಿ ಅಂತ ಹೇಳ್ತಾರೆ, ಶೈಕ್ಷಣಿಕ ನಗರಿ ಅಂತ ಹೇಳ್ತಾರೆ. ಇತ್ತೀಚೆಗೆ ಅದು ಸ್ವಚ್ಛ ನಗರಿ, ಸುಂದರ ನಗರಿ ಕೂಡ ಅಂತ ಹೇಳ್ತಾ ಇದ್ದಾರೆ. ಈ ಸ್ವಚ್ಛ ಮತ್ತು ಸುಂದರ ನಗರಿ ಆಗಬೇಕಾದ್ರೆ ಇದರಲ್ಲಿ ಹಲವಾರು ಮಂದಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಅಂತಹವರಲ್ಲಿ CK ಬಾಬುರವರು ಕೂಡ ಒಬ್ಬರಾಗಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಪರಿಸರ ಪ್ರೇಮಿ, ಶುದ್ಧ ಮನಸ್ಸಿನ, ಸಹೃದಯಿ, ಪ್ರಾಮಾಣಿಕ, ಕರ್ತವ್ಯ ನಿಷ್ಠೆಯಿಂದ ಎಲ್ಲರ ಮನಗೆದ್ದಿರುವಂಥ CK ಬಾಬುರವರನ್ನು ಈ ದಿನ ಚಿಂತಾಮಣಿಯ ಹಲವು ಮಂದಿ ಪರಿಸರ ಪ್ರೇಮಿಗಳು ಅವರನ್ನು ಸನ್ಮಾನಿಸಿ ಗೌರವಿಸುವಂತಹ ಒಂದು ಸಣ್ಣ ಪ್ರಯತ್ನ ಈ ದಿನ ಅವರ ಮನೆಗೆ ಬಂದು ನಾವು ಮಾಡ್ತಾ ಇದ್ದೇವೆ. ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪರಿಸರ ಪ್ರೇಮಿ CK ಬಾಬುರವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಕೂಡ ಹೇಳಬಯಸ್ತಾ ಇದ್ದೇನೆ. ಹಾಗೆಯೇ ಇವರು ಬರೀ ಪರಿಸರ ಪ್ರೇಮಿ ಮಾತ್ರ ಅಲ್ಲ, ಇವರು ಅಪಾರ ಕನ್ನಡ ಪ್ರೇಮಿ ಕೂಡ ಹೌದು. ಚಿಂತಾಮಣಿ ನಗರದಲ್ಲಿ ನನಗೆ ತಿಳಿದ ಮಟ್ಟಿಗೆ ನಗರದಲ್ಲಿ ರಾಷ್ಟ್ರಕವಿ ಕುವೆಂಪುರವರ ದಿನಾಚರಣೆಯನ್ನು ಮೊಟ್ಟ ಮೊದಲನ ಬಾರಿಗೆ ರೈಲ್ವೆ ಸ್ಟೇಷನ್ ರೋಡಲ್ಲಿ ಆಚರಣೆ ಮಾಡಿದ್ದೀವಿ. ಇದು ಬಹುಶಃ 2009 ಅಥವಾ 10ನೇ ಇಸ್ವಿಯಲ್ಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಅವತ್ತು ಅವರಿಂದ ಆರಂಭವಾದಂಥ ಕುವೆಂಪು ದಿನಾಚರಣೆ ನಿರಂತರವಾಗಿ ಪ್ರತಿ ವರ್ಷ ಚಿಂತಾಮಣಿ ನಗರದಲ್ಲಿ ಎಲ್ಲ ಒಂದು ಕಡೆ ನಡೀತಾ ಇದೆ. ಇದಕ್ಕೆ ಕಾರಣೀಭೂತರು ಬಾಬು ಅಣ್ಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಮತ್ತೊಂದು ವಿಷಯವನ್ನು
ತಮ್ಮ ಮುಂದೆ ಪ್ರಸ್ತುತಪಡಿಸಲು ಬಯಸ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ಅವ್ರು ನನ್ನ ಸ್ನೇಹಿತರು ಅಂತ ಹೇಳೋದಕ್ಕಿಂತ ಸಹೋದರ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. 2012ರಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಹಿರಿಯ ವಕೀಲರಾದಂಥ ಎಸ್ ನಾಗರಾಜ್ರವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಸಿ.ಕೆ. ಬಾಬುರವರು ನಗರ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಬರೆದಂತಹ ಒಂದು ಹನಿಗಮನವನ್ನು ಪುಸ್ತಕ ರೂಪದಲ್ಲಿ ಹೊರತರಲು ಬಹಳ ಕಷ್ಟ ಸಾಧ್ಯವಾಯಿತು. ಕವಿಗಳಿಗೆ, ಲೇಖಕರಿಗೆ ಬರೆಯೋದು ಎಷ್ಟು ಕಷ್ಟನೋ ಅದನ್ನು ಪಬ್ಲಿಷ್ ಮಾಡೋದು, ಪ್ರಕಾಶನ ಮಾಡೋದು ಅಷ್ಟೇ ಕಷ್ಟ. ಆ ಸಂದರ್ಭದಲ್ಲಿ ಬಾಬು ಅಣ್ಣವರು ನನಗೆ ಸಹಾಯ ಮಾಡಿದರು. ಅವರ ಸಹಾಯಾರ್ಥದಿಂದ ನಾನು ನನ್ನ ಜೀವನದಲ್ಲೇ ಪ್ರಪ್ರಥಮ ಬಾರಿಯಾಗಿ ಒಂದು ಕನ್ನಡ ಕೃತಿಯನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಣೆ ಮಾಡೋದಕ್ಕೆ ಸಾಧ್ಯ ಆಯಿತು. ಆ ಸಂದರ್ಭದಲ್ಲಿ ಅವರ ಸಹಕಾರದಿಂದ ಹೊರತಂದಂತಹ ನನ್ನ ಚೊಚ್ಚಲ ಕೃತಿ ಪ್ರೀತಿಯ ಹನಿಗಳು ಪುಸ್ತಕ ಇದೇ ಆಗಿದೆ. ಇದನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಬಾಬು ಅಣ್ಣನವರಿಗೆ ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇವರು ಪರಿಸರ ಪ್ರೇಮಿಯಾಗಿದ್ದಾರೆ. ಕನ್ನಡ ಕವಿಗಳಲ್ಲಿ ಅತಿ ಹೆಚ್ಚು ಪರಿಸರ ಪ್ರೇಮಿಯಾಗಿರುವಂಥ ಕವಿಗಳಲ್ಲಿ ರಾಷ್ಟ್ರಕವಿ ಕುವೆಂಪುರವರು ಕೂಡ ಒಬ್ಬರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಈ ಎರಡೂ ಪುಸ್ತಕಗಳನ್ನು ಬಾಬು ಅಣ್ಣನವರಿಗೆ ನನ್ನ ಪರವಾಗಿ ನೀಡೋದಕ್ಕೆ ಬಹಳ ಹರ್ಷ ಪಡ್ತಾ ಇದ್ದೇನೆ. ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಸಿರೇ ಉಸಿರು, ಅರಣ್ಯ ನಾಶ, ನಾಡು ವಿನಾಶ, ಮನೆಗೊಂದು ಮರ, ಊರಿಗೊಂದು ವನ, ನೀರಿಗೆ ನೈದಲೆ ಶೃಂಗಾರ, ನಾಡಿಗೆ ವನ ಶೃಂಗಾರ, ಅರಣ್ಯವಿಲ್ಲದೆ ಮಳೆಯಿಲ್ಲ, ಮಳೆಯಿಲ್ಲದೆ ಬೆಳೆಯಿಲ್ಲ. ಈ ಘೋಷವಾಕ್ಯಗಳೊಂದಿಗೆ ನಾವೆಲ್ಲರೂ ಸೇರಿ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಜಲ, ನೆಲ, ನೀರು ಯಾವುದೇ ಅಶುಚಿತ್ವ ಇಲ್ಲದೆ ಪರಿಸರವನ್ನು, ನೈರ್ಮಲ್ಯವನ್ನು ಕಾಪಾಡಿಕೊಂಡು ಬರಬೇಕೆಂತಂದು ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳುತ್ತೇನೆ. ವಿಶ್ವ ಪರಿಸರ ದಿನಾಚರಣೆ ಮುಖ್ಯ ಉದ್ದೇಶ ವಿಶ್ವದಲ್ಲಿ ಪರಿಸರವನ್ನು ಕಾಪಾಡೋದು, ಆಮೇಲೆ ಮಾಲಿನ್ಯವನ್ನು ತಡೆಗಟ್ಟುವುದು ಮತ್ತು ವಿಶ್ವದಲ್ಲಿರೋ ಜೀವಿಸುವಂತಹ ಎಲ್ಲ ನಾಗರಿಕರಿಗೆ ಒಂದು ಸುಸ್ಥಿರ ಪರಿಸರವನ್ನು ನಾವು ಹಮ್ಮಿಕೊಳ್ಳೋದು. ಇದು ಪರಿಸರ ದಿನಾಚರಣೆಯ ಮುಖ್ಯ ಉದ್ದೇಶಗಳು. ಈ ನಿಟ್ಟಿನಲ್ಲಿ ಪ್ರಪಂಚಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದಾರೆ. ವಿಶೇಷವಾಗಿ ವಿದೇಶಗಳಲ್ಲೂ ಸಹ ಇದರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಿದ್ದಾರೆ. ಮತ್ತು ವಿಶ್ವಸಂಸ್ಥೆಯಲ್ಲಿ ನಮ್ಮ ಭಾರತವು ಈ ಪರಿಸರ ದಿನಾಚರಣೆಯ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಒಂದು ಕಾರಣೀಭೂತವಾಗಿದೆ. ಹಾಗಾಗಿ ನಾನು ಮೊದಲನೇದಾಗಿ ಭಾರತ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಈ ನಿಟ್ಟಿನಲ್ಲಿ ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಲವಾರು ಕಾರ್ಯಕ್ರಮಗಳಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸುವಂಥದ್ದು, ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸುವಂಥದ್ದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಚಿಂತಾಮಣಿಯಲ್ಲೂ ಇವತ್ತು ಅನೇಕ ಶಾಲೆಗಳಲ್ಲಿ ಮತ್ತು ನಗರಸಭೆ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹೀಗೆ ನಗರಸಭೆಯಲ್ಲಿ ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾದ್ರೆ ಆ ನಗರಸಭೆಯ ಸಿಬ್ಬಂದಿಯವರು ಮುಖ್ಯ ಕಾರಣ. ಇವತ್ತು ಸಹ ನಮ್ಮ ಬಾಬು ಸರ್ ಅವರು ಒಂದು ಕಡೆ ಸುಮಾರು ಗಿಡಗಳನ್ನು ನೆಡುವುದರ ಮೂಲಕ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಬಂದಿದ್ದಾರೆ. ಅವರಿಗೆ ನಾವು ನಮ್ಮ ಈ ಎಲ್ಲ ಇಲ್ಲಿ ಸೇರಿರುವಂತಹ ಎಲ್ಲ ಬುದ್ಧಿಜೀವಿಗಳ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತು ಈ ಸುಂದರ ಸಂಜೆಯಲ್ಲಿ ನಾವೆಲ್ಲ ಅವ್ರ ಮನೆಗೆ ಬಂದು ಅವರಿಗೆ ಒಂದು ಸನ್ಮಾನ ಮಾಡ್ತಿರೋದೊಂದು ಹೆಮ್ಮೆಯ ವಿಚಾರ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಬಾಬು ಮತ್ತು ಅವರ ಶ್ರೀಮತಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಬಾಬುರವರು ದಯವಿಟ್ಟು ತಮ್ಮ ಕಾರ್ಯದ ಅವಧಿಯಲ್ಲಿ ಕನಿಷ್ಠ ನಮ್ಮ ನಗರದ ಶಾಲೆಗಳಲ್ಲಾದರೂ ಸಹ ಗಿಡ ಬೆಳೆಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಅವರಿಗೆ ಅಭಿನಂದನೆಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ದಿನಾಚರಣೆ ಅಂಗವಾಗಿ ನಿರ್ದೇಶಕ ಎಲ್ಲ ದೊಡ್ಡವರು ನನ್ನ ಅನಂತ ನಮಸ್ಕಾರಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೋರ್ತಾ, ಈ ದಿನಾಚರಣೆ ಅಂಗವಾಗಿ ನಮ್ಮ ಬಾಬುರವರು ನಾನು ಕಂಡಂತೆ
ಸುಮಾರು ವರ್ಷಗಳ ಕಾಲ ನನ್ನದು ನಮ್ಮದು ಚಿಂತಾಮಣಿ ನಂದು ಅಂತೇಳಿ ಇದು ಮಾಡಿ ಪ್ರತಿ ದಿವಸನೂ ಬೇರೆಯವ್ರಿಗಿಂತನೂ ಸುಮಾರು ಒಂದು ಮಧ್ಯಾಹ್ನ ಕೂಡ ಅವರು ಖಾಲಿ ಇಳ್ದಿರ ಪ್ರತಿಯೊಂದು ಸಂದಿನಲ್ಲೂ ಅವರು ಹೋಗಿ ತಿರುಗಿ ಇದು ಮಾಡಿ ನಮ್ಮ ಒಂದು ಇದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಚಿಂತಾಮಣಿ ಅಭಿಮಾನ ಪ್ರೇಮ ಸದಾ ಹಿಂಗೆ ಇರಲಿ ಅಂತ ನಾನು ಅವರಲ್ಲಿ ಸದಾ ಕೇಳ್ಕೊಳ್ತೀನಿ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬಾಬು ಅಣ್ಣ ಹಾಗೂ ಅವರ ಶ್ರೀಮತಿಯವರು ಇಂದು ಸನ್ಮಾನವನ್ನು ಸ್ವೀಕರಿಸಿರುವಂಥದ್ದು. ಈ ಒಂದು ಚಿಂತಾಮಣಿಯ ಎಲ್ಲ ಕನ್ನಡ ಅಭಿಮಾನಿಗಳ ಪರವಾಗಿ ಹಾಗೂ ಪರಿಸರ ಪ್ರೇಮಿಗಳ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು. ಸಹೃದಯರೇ, ಪರಿಸರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಪರಿಸರ ಪ್ರೇಮಿಗಳ ಸಮ್ಮುಖದಲ್ಲಿ ಸನ್ಮಾನಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಒಂದು ಪರಿಸರ ಗೀತೆಯನ್ನು ಪ್ರಸ್ತುತಪಡಿಸುವುದು ಸೂಕ್ತವೆಂದು ಭಾವಿಸಿ ಒಂದು ಪುಟ್ಟ ಪರಿಸರ ಗೀತೆಯೊಂದನ್ನು ನಾನು ಈಗ ಪ್ರಸ್ತುತಪಡಿಸುತ್ತಿದ್ದೇನೆ. ಶೀರ್ಷಿಕೆ ನೆಲಕ್ಕೆ ನಮಿಸ ಬನ್ನಿ. ಆಡಕಟ್ಟಿ ನವನಾಡಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಕಾಡ ಉಳಿಸ ಬನ್ನಿ, ನಮ್ಮ ನಾಡ ಉಳಿಸ ಬನ್ನಿ, ಕಾಡ ಉಳಿಸ ಬನ್ನಿ, ನಮ್ಮ ನಾಡ ಉಳಿಸ ಬನ್ನಿ. ಕಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಕಾಡ ಉಳಿಸ ಬನ್ನಿ, ನಮ್ಮ ನಾಡ ಉಳಿಸ ಬನ್ನಿ, ಕಾಡ ಉಳಿಸ ಬನ್ನಿ, ನಮ್ಮ ನಾಡ ಉಳಿಸ ಬನ್ನಿ. ಓ ಆ ಓ ಆ ಜೀವಜಾಲದ ಉಸಿರು ಹಸಿರದು ಎಲೆಯ ತಂಪು ನೋಡ, ಜೀವಜಾಲದ ಉಸಿರು ಹಸಿರದು ಎಲೆಯ ತಂಪು ನೋಡ. ಈ ಮರವ ಕಡಿಯಬೇಡ, ಇನ್ನು ಸಸಿಯ ಬೆಳೆಸು ಕೂಡ. ಈ ಮರವ ಕಡಿಯಬೇಡ, ಇನ್ನು ಸಸಿಯ ಬೆಳೆಸು ಕೂಡ. ಓ ಆ ಓ ಆ ಮರದ ಬೇರಿಗೆ ಮಣ್ಣು ಉಳಿಸುವ ಶಕ್ತಿ ಇರುವುದಣ್ಣ, ಮರದ ಬೇರಿಗೆ ಮಣ್ಣು ಉಳಿಸುವ ಶಕ್ತಿ ಇರುವುದಣ್ಣ. ಬೆಳೆಗೆ ಸಾರ ಸೇರಿ ತಣ್ಣ, ಮಳೆಗೆ ಜೀವ ಕೊಡುವುದಣ್ಣ. ಬೆಳೆಗೆ ಸಾರ ಸೇರಿ ತಣ್ಣ, ಮಳೆಗೆ ಜೀವ ಕೊಡುವುದಣ್ಣ. ಓ ಆ ಓ ಬೆಟ್ಟ ಗುಡ್ಡ ಅದು ಬೆಳ್ಳಿ ಗಟ್ಟಿ ಅದು ತರುವುದಣ್ಣ ಮಳೆಯ, ಬೆಟ್ಟ ಗುಡ್ಡ ಅದು ಬೆಳ್ಳಿ ಗಟ್ಟಿ ಅದು ತರುವುದಣ್ಣ ಮಳೆಯ. ಬಂಡೆ ಜಲದ ಸೆಲೆಯ ಒಡೆಯ, ನೀರು ನೆನೆಸುತ್ತಾದೆ ಇಳೆಯ. ಓ ಆ ಓ ಆ ಹಾಡ ಕಟ್ಟಿ ನವನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಕಾಡ ಉಳಿಸ ಬನ್ನಿ, ನಮ್ಮ ನಾಡ ಉಳಿಸ ಬನ್ನಿ, ಕಾಡ ಉಳಿಸ ಬನ್ನಿ, ನಮ್ಮ ನಾಡ ಉಳಿಸ ಬನ್ನಿ. ಓ ಆ ಎಲ್ಲ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭಾಶಯ ಕೋರ್ತಾ, ಗಿಡ ನೆಡೆಸಿ ನೀರನ್ನು ಮಿತವಾಗಿ ಬಳಸಿ ಪರಿಸರ ಕಾಪಾಡಿ ಅಂತ ಎಲ್ಲರೂ ಕೊಟ್ಕೊಳ್ತಾ ಇದ್ದೀನಿ.